ಚಿನ್ನಯ್ಯ ಬುರ್ಡೆ ತಂದು ಇಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತ ಹೇಳುವಂತಹ ಸಮಯದಲ್ಲಿ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ ರಿಪಬ್ಲಿಕ್ ಕನ್ನಡದವರು ಏನು ಮಾಡಿದ್ರು, ಸೌಜನ್ಯ ವಿಚಾರ ತೆಗೆದುಕೊಂಡು ಬಂದರು. ಸೌಜನ್ಯ ವಿಚಾರ ತೆಗೆದುಕೊಂಡು ಬಂದು ಅಲ್ಲಿ ಕಿರಿಕೀರ್ತಿನ ತಂದರು, ವಸಂತ್ ಗಿಳಿಯಾರ್ನ ತಂದರು, ಚಕ್ರವರ್ತಿನ ತಂದರು. ಅದಾದ ನಂತರ ಹರೀಶ್ ಭೈರಪ್ಪ ಅವ್ರನ್ನ ಕರೆದ್ರು, ಅಬ್ದುಲ್ ರಜಾಕ್ ಅವ್ರನ್ನ ಕರೆದ್ರು. ಎಲ್ಲರನ್ನ ಕರೆದು ಡಿಸ್ಕಷನ್ ಮಾಡಿ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಹೋದ್ರಲ್ಲ. ಬುರ್ಡೆ ವಿಚಾರ ಬಂದಾಗ ಸೌಜನ್ಯ ವಿಚಾರ ಕರ್ಕೊಂಡು ತಗೊಂಬಂದು ಜನರ ಗಮನವನ್ನು ಬೇರೆಡೆ ಸೆಳೀಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ. ನೋಡಿ, ಇವತ್ತು ಸೌಜನ್ಯ ಕುಟುಂಬ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಮಾರ್ಚ್ ತಿಂಗಳಲ್ಲಿ ಕೇಸ್ ಮುಂದಕ್ಕೆ ಹೋಗಿದೆ. ಸಂತೋಷ್ ರಾವ್ ಮತ್ತು ಕುಸುಮಾವತಿ ಅವರಿಬ್ಬರು ಹೋಗಿದ್ದಾರೆ. ಈಗ ಬಾಯ್ ಬಡ್ಕೊಳ್ತಾರ ಇವರು. ಮಿಸ್ಟರ್ ಕಿರಿಕೀರ್ತಿ, ಚಕ್ರವರ್ತಿ ಸೂಲಿಬೆಲೆ, ನೀವುಗಳು ಹುಡುಕಾಟ ಅಂತ ಹೇಳ್ಬಿಟ್ಟು ವಸಂತ್ ಗಿಳಿಯಾರು ನೀವು ಮಾಡಿದ್ರಲ್ಲಪ್ಪ. ಚಕ್ರವರ್ತಿ ಅವರೇ, ಹುಡುಕಾಟ ಅಂತ ಮಾಡಿದ್ರಲ್ಲ. ಸಮೀರ್ ವಿಡಿಯೋ ಬಂದ ತಕ್ಷಣ ಹುಡುಕಾಟ ಅಂತ ಮಾಡಿದ್ರಲ್ಲ. ಯಾಕೆ, ಏನಾಯಿತು? ಒಂದೇ ಎಪಿಸೋಡ್ ಕ್ಲೋಸ್ ಆಯಿತಾ? ಕಿರಿಕೀರ್ತಿ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ನಾನು ಸತ್ಯ ಹೇಳ್ತೀನಿ ಅಂದ್ಬಿಟ್ಟು ಫೋನ್ ಕೊಟ್ಕೊಂಡು ಆ ಜಡ್ಜ್ಮೆಂಟ್ ಕಾಪಿ ತಗೊಂಡು ಏನೋ ವಿಶ್ಲೇಷಣೆ ಮಾಡ್ತೀನಿ ಅಂತ ಬಂದ್ರಲ್ಲಪ್ಪ. ಏನಾಯ್ತು ರೀ, ಏನಾಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ನಿಂತ್ಕೊಂಡು ಏನೋ ನಾನು ಚೆನ್ನಾಗಿ ತಿಳುವಳಿಕೆ ಇದ್ದವನು ಅಂತ ಹೇಳ್ಕೊಂಡು ಏನೇನೋ ಸ್ಟೋರಿ ಹೇಳ್ದಲ್ಲ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ, ಕಿರಿಕೀರ್ತಿ, ವಸಂತ್ ಗಿಳಿಯಾರ್. ಏನಾಯಿತು? ಯಾವ ವ್ಯಕ್ತಿ ಸಂತೋಷ್ ರಾವ್ ತಾನು ಅತ್ಯಾಚಾರಿ ಆಗಿದ್ದರೆ, ತಾನು ಕೊಲಪಾತಕ ಆಗಿದ್ದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನೇನ್ರಿ? ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನ? ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದ? ಏನಕ್ಕೆ ಹಾಕಿದ್ದ? ನನಗೆ ನ್ಯಾಯ ಕೊಡಿಸಿ, ನನಗೆ ಪರಿಹಾರ ಕೊಡಿಸಿ ಅಂತ ಹಾಕಿದ್ದು. ಇವತ್ತು ಸುಪ್ರೀಂ ಕೋರ್ಟ್ಗೆ ಸಂತೋಷ್ ರಾವ್ ಅರ್ಜಿ ಹಾಕಿದ್ದಾರೆ, ಕುಸುಮಾವತಿ ಅವರು ಅರ್ಜಿ ಹಾಕಿದ್ದಾರೆ, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಹೈ ವಿಟ್ನೆಸ್ ಆಗಿ ಚಿಕ್ಕ ಕೆಂಪಮ್ಮನವರಿದ್ದಾರೆ, ಚಿನ್ನಯ್ಯ ಕೊಟ್ಟಿರುವಂಥ ಹೇಳಿಕೆಗಳಿದ್ದಾವೆ. ಎಲ್ಲವನ್ನು ಆಧರಿಸಿ ಏನು ಎಸ್ ಐ ಟಿಗೆ ದೂರು ಕೊಟ್ಟಿದ್ರು ಸಹ ಅವರು ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ CBI ಅವರು ನಡೆಸಿದಂತಹ ತನಿಖೆಯಲ್ಲಿ ಲೋಪ ಆಗಿದೆ ಅಂತೇಳಿ ಅಕ್ವಿಟಲ್ ಕಮಿಟಿ ವಿಚಾರದಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಇಟ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಂತಂದರೆ ತಪ್ಪು ಮಾಡಿರೋರು ಯಾರಾದರೂ ಹೋಗ್ತಾರೇನ್ರಿ? ಯಾರಾದರೂ ಹೋಗ್ತಾರಾ? ಇಲ್ಲಿ ಸ್ಪಷ್ಟವಾಗಿ ಕುಡ್ಲಾರ್ ರಾಮ್ ಪೇಜ್ನಲ್ಲಿ ನೋಡಿ ಒಂದು ವಿಚಾರಗಳು ಬರ್ತಾ ಇದ್ದಾವೆ. ಇಲ್ಲಿ ಸತ್ಯ ಸಾಯೋದಕ್ಕೆ ಯೂಟ್ಯೂಬರ್ಸ್ಗಳು ಬಿಡೋದಿಲ್ಲ ರೀ. ಇಲ್ಲಿ ಸತ್ಯ ಸಾಯೋದಕ್ಕೆ ಸಮೀರ್ ಬಂದ, ದೂತ ಸಮೀರ್ ಬಂದು ವಿಡಿಯೋ ಮಾಡ್ದ, RRS ನಲ್ಲಿ ವಿಡಿಯೋ ಮಾಡ್ದ. ಇಡೀ ಜಗತ್ತಿನಲ್ಲಿ ಇಲ್ಲಿ ನಡೆದಿರುವಂತಹ ವಿಚಾರ ಗೊತ್ತಾಯಿತು. ಅದನ್ನು ಮುಚ್ಚಾಕೋದಕ್ಕೆ ಮತ್ತೊಂದು ಪ್ಲ್ಯಾನ್ಗಳನ್ನು ಮಾಡಿದ್ರು. ಸಮೀರನ ಮೇಲೆ ಏನೋ ಇದಾಯಿತು, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳಾಯಿತು, ಮನೆ ಮೇಲೆ ದಾಳಿ ಆಯಿತು, ಮನೆ ಖಾಲಿ ಮಾಡಿಸಿದ್ರು, ಎಲ್ಲವೂ ಆಯಿತು. ಇವತ್ತು ಸೌಜನ್ಯ ಪ್ರಕರಣ, ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಮಾತಾಡಿ ಇವತ್ತು ಕಿರಿಕೀರ್ತಿ ಮಾತಾಡಪ್ಪ. ಹೊಸ ವರ್ಷದ ರೆಸೊಲ್ಯೂಷನ್ಗೆ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತೇಳಿ ಗಜನಿ ಸಿನಿಮಾದಲ್ಲಿ ಸೂರ್ಯ ಮಾಡಿದ್ನಲ್ಲ, ಗಜನಿ ಸಿನಿಮಾದಲ್ಲಿ ಸೂರ್ಯ ಪಾತ್ರ ಮಾಡಿದ್ನಲ್ಲ, ನಿಮಿಷಕ್ಕೊಂದು ಗಂಟೆಗೊಂದು ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿ ಗಜನಿ ಸಿನಿಮಾದಲ್ಲಿ ಮಾಡಿದ್ರು. ಆ ರೀತಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಮೈಂಡ್ಗಳನ್ನು ಡೈವರ್ಟ್ ಮಾಡ್ಕೊಂಡು ಹೋಗ್ತಿರಲ್ಲ ಕಿರಿಕೀರ್ತಿ. ಯಾತಕ್ಕೆ ನಿಮ್ಮನ್ನು ಹೆಸರಿಸ್ತೀವಿ ಗೊತ್ತಾ? ಚಕ್ರವರ್ತಿಯವರೇ ನಿಮ್ಮನ್ನ ಯಾಕೆ ಹೆಸರಿಸ್ತೀವಿ ಗೊತ್ತಾ? ವಸಂತ್ ಗಿಳಿಯಾರ್ ನಿಮ್ಮನ್ನ ಯಾಕೆ ಹೆಸರಿಸ್ತೀವಿ ಗೊತ್ತಾ? ಅಜಿತ್ ಹನುಮಕ್ಕನವರೇ ನಿಮ್ಗೆ ಯಾಕೆ ಹೆಸರಿಸ್ತೀವಿ ಗೊತ್ತಾ? ರಿಪಬ್ಲಿಕ್ ಕನ್ನಡದವರೇ, ಪವರ್ TV ಅವರೇ ಯಾಕೆ ಗೊತ್ತಾ? ನೀವು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ಸಮಯದಲ್ಲಿ ಧನಿ ಆಗಬೇಕಾಗಿದ್ದಂಥವರು ಯಾರನ್ನೋ ರಕ್ಷಣೆ ಮಾಡೋದಕ್ಕೆ. ಸೌಜನ್ಯ ಮೇಲೆ ಅತ್ಯಾಚಾರ ಆಗಿರುವುದು ಸತ್ಯ, ಸೌಜನ್ಯ ಮೇಲೆ ಅತ್ಯಾಚಾರ ಆಗಿ ಬರ್ಬರವಾಗಿ ಅತ್ಯಾಚಾರ ಆಗಿರೋದು ಸತ್ಯ. ಅತ್ಯಾಚಾರ ಮಾಡಿ ಸಾಕ್ಷಿ ನಾಶಕ್ಕೆ ಗರ್ಭಗುಡಿಗೆ ಆರೆಂಜ್ ಮಣ್ಣು ತುಂಬಿರೋದು ಸತ್ಯ. ಸೌಜನ್ಯನನ್ನು ಕೊಂದಾಕಿರೋದು ಸತ್ಯ. ಎಲ್ಲವೂ ಸತ್ಯ ಆಗಿರಬೇಕಾದ್ರೆ ಆ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿರೋ ನಿದ್ದೆ ಇರ್ತಾನಲ್ಲ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂಥ ಗುಂಪು ಇದ್ದೇ ಇರುತ್ತಲ್ಲ, ಕಾಮುಕರ ಗುಂಪು ಇದ್ದೇ ಇರುತ್ತಲ್ಲ, ಆ ಗುಂಪು ಯಾವುದು ಅಂತೇಳಿ ನೀವು ಪ್ರಶ್ನೆ ಮಾಡಬೇಕಾಗಿತ್ತು. ನೀವು ಅದನ್ನು ಬಿಟ್ಟುಬಿಟ್ರಿ. ಯಾವನೋ ಅತ್ಯಾಚಾರಿ, ಯಾವನೋ ಕಾಮುಕ, ಯಾವನೋ ಗುಂಪು, ಆ ಗುಂಪಿನ ಪರವಾಗಿ ನಿಂತ್ಕೊಂಡು ವಾದ ಮಾಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಸ್ಯಾಟಲೈಟ್ ಚಾನಲ್ಗಳಲ್ಲಿ ಅಂತಂದರೆ ನಿಮ್ಮನ್ನು ಪ್ರಶ್ನೆ ಮಾಡಬೇಕಲ್ಲ. ಸತ್ಯ ಹೊರಗಡೆ ಬರಬೇಕು. ಇವ್ರು ಹೇಳ್ತಿರಲ್ಲ ಏನೋ ಮುಚ್ಚಿಟ್ಬಿಟ್ರು, ಕುಸುಮಾವತಿ ಅವ್ರು ಮುಚ್ಚಿಟ್ಬಿಟ್ರು, ಮತ್ತಾರೋ ಮುಚ್ಚಿಟ್ಬಿಟ್ರು, ಎಲ್ಲವನ್ನೂ ಹೇಳ್ತಿರಲ್ಲ. ಅವರು ಮುಚ್ಚಿಟ್ಟಿದ್ರೆ ಯಾಕ್ರಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ?
ಚಿನ್ನಯ್ಯ ಬುರುಡೆ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾನೆ ಅಂತಂದ್ರೆ ಅವನು ತಪ್ಪಿತಸ್ಥ ಆಗಿದ್ರೆ ಅವನ ಹತ್ರ ಮ್ಯಾಟ್ರೇ ಇಲ್ಲ ಅಂದಿದ್ರೆ ಯಾವನಾದ್ರೂ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬುರುಡೆ ಹೋಗಿ ಅಲ್ಲಿ ಕೇಸ್ ಹಾಕ್ಲಿಕ್ಕೆ ಬರ್ತಾರೇನ್ರಿ? PAL ಹಾಕ್ಲಿಕ್ಕೆ ಯಾರಾದ್ರೂ ಹೋಗ್ತಾರೇನ್ರಿ? ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು, ಕಾಮನ್ ಸೆನ್ಸ್. ನಿಮಗೆ ಆ ಕಾಮನ್ ಸೆನ್ಸೇ ಇಲ್ಲ. ಇಲ್ಲಿ ಯಾರನ್ನೋ ರಕ್ಷಣೆ ಮಾಡೋಕ್ಕೆ, ಕೆಲವರನ್ನ ರಕ್ಷಣೆ ಮಾಡೋದಕ್ಕೆ ನಿಮ್ಮ ತನವನ್ನು ನೀವು ಬಲಿ ಕೊಡ್ತಾ ಇದ್ದೀರಲ್ಲ. ಪ್ರಶ್ನೆ ಮಾಡ್ರಿ. ಒಬ್ಬ ಸಮೀರ್ ಬಂದು ಪ್ರಶ್ನೆ ಮಾಡಿದ ತಕ್ಷಣ ಹಿಂದೂ ಮುಸ್ಲಿಂ ಅಂತೇಳಿ ಬಣ್ಣ ಕಟ್ಟುವಂತಹ ನೀವುಗಳು, ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಸಮೀರನ್ನ ಅವನು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇರುವಂತಹ ನೀವುಗಳು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಅದರ ಹಣ ಎಷ್ಟಾಗುತ್ತೆ ಖರ್ಚು ಕೊಡ್ತೀನಿ ಅಂತ ಹೇಳಿದಂತಹ ನೀವುಗಳು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅಡ್ಮಿಟ್ ಆಗಿದೆ, ಮಾರ್ಚ್ಗೆ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ಚಿಕ್ಕ ಕೆಂಪಮ್ಮನವರು, ಚಿನ್ನಯ್ಯ ಮತ್ತು ಕೊಟ್ಟಿರುವಂಥ ಅಕ್ವಿಟಲ್ ಕಮಿಟಿ ತನಿಖೆಯಲ್ಲಿ ಆಗಿರುವಂತಹ ಲೋಪಗಳು ಈ ಎಲ್ಲನೂ ಸಹ ತನಿಖೆ ಆಗುತ್ತೆ. ಎಲ್ಲರೂ ಸಹ ಹೊರಗಡೆ ಬರ್ತಾರೆ, ಎಲ್ಲರ ವಿಚಾರಣೆ ಆಗುತ್ತೆ. ಎಲ್ಲವೂ ಹೊರಗಡೆ ಬಂದಾದ್ಮೇಲೆ ಗೊತ್ತಾಗುತ್ತೆ ಸತ್ಯ ಯಾವುದು ಅಂತೇಳಿ. ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಮತ್ತಾರಿಂದನೂ ಲಾಭ ಪಡ್ಕೊಂಡು ಹೀಗೆ ಆ ಹೆಣ್ಣುಮಗಳಿಗೆ ಸಿಗಬೇಕಾದಂತಹ ನ್ಯಾಯಕ್ಕೆ ಅಡ್ಗಾಲ ಹಾಕ್ತಾ ಇದ್ರಲ್ಲ, ಅಡ್ಗಾಲ ಹಾಕಿದ್ರಲ್ಲ ನೀವು. ನಿಜಕ್ಕೂ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೇಳ್ಕೊಳ್ಳಿ. ಈ ವಿಚಾರದಲ್ಲಿ ನೀವು ಹಿಂದೂ ಮುಸ್ಲಿಂ ಅಂತೆಲ್ಲ ಒಬ್ಬ ಹಿಂದೂ ಹೆಣ್ಣು ಮಗಳಿಗೋಸ್ಕರವಾಗಿ, ನ್ಯಾಯಕ್ಕೋಸ್ಕರವಾಗಿ ಒಬ್ಬ ಮುಸಲ್ಮಾನ ಯುವಕ ವಿಡಿಯೋ ಮಾಡಿ ಹಾಕಿ ಜನರಲ್ಲಿ ಜಾಗೃತಿ ಮೂಡಿಸಿ ತನ್ನ ಮೇಲೆ ಕೇಸುಗಳು ಹಾಕಿಸ್ಕೊಂಡು ಇವತ್ತು ಸಹ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾನೆ ಯುವಕ ಅಂತಂದರೆ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಬಂದಿದ್ದಕ್ಕೆ ಇವರು ಇಷ್ಟೆಲ್ಲ ಹಿಂಸೆ ಕೊಟ್ರಲ್ಲ ಅಂತೇಳಿ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾನ್ರಿ ಅವನು. ಮಾಡಬೇಕಾಗಿದ್ದಂಥವ್ರು ನೀವು ವಾಗ್ಮಿಗಳಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ, 14 ವರ್ಷದ ಪತ್ರಕರ್ತ ಆಗಿರುವಂತಹ ಕಿರೀಕೀರ್ತಿ, ಸ್ವಯಂ ಘೋಷಿತ ಪತ್ರಕರ್ತ ವಸಂತ್ ಗಿಳಿಯ, ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂತಹ ಅಜಿತ್ ಹನುಮಕ್ಕನವರ್, ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ, ನ್ಯಾಷನಲ್ ಚಾನೆಲ್ ಆಗಿರುವಂತಹ ರಿಪಬ್ಲಿಕ್ ಕನ್ನಡದ ಚಾನೆಲ್ನವರು, ನೀವುಗಳು ಸಮೀರಿನ ರೀತಿಯಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ನಿಮ್ಮ ಕೈನಲ್ಲಿ ಅದು ಆಗಲಿಲ್ಲ ರೀ. ನಿಮ್ಮ ಇದಕ್ಕೋಸ್ಕರವಾಗಿ ಆ ಹೆಣ್ಣು ಮಗಳಿಗೆ ಸಿಗಬೇಕಾದಂತಹ ನ್ಯಾಯವನ್ನು ಹಾಳು ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ ನೀವು. ಒಂದು ಸಾರಿ ನಿಮ್ಮ ಆತ್ಮಸಾಕ್ಷಿಯನ್ನು ಒಂದು ಸಾರಿ ನೀವು ಕೇಳ್ಕೊಂಡು ನೋಡಿ, ನೀವು ಮಾಡಿ ಸರಿನಾ ಅಂತೇಳಿ. ಸ್ನೇಹಿತರೆ, ಎಷ್ಟೇ ಕಷ್ಟ ಆಗಲಿ, ಏನೇ ತೊಂದರೆ ಬರಲಿ, ಆದರೆ ನ್ಯಾಯದ ಪರವಾಗಿ ನಿಲ್ಲುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಬರುತ್ತೆ. ನಿಮ್ಮ ಅಕ್ಷರ ಮೀಡಿಯಾಗೂ ತೊಂದರೆ ಕೊಟ್ಟಿದ್ದಾರೆ. ನಿಮ್ಮ ಅಕ್ಷರ ಮೀಡಿಯಾ 8 ತಿಂಗಳು ಬ್ಲಾಕ್ ಮಾಡಿಸಿದ್ದಾರೆ. ಆದರೂ ಸಹ ಹೋರಾಟ ನಿಂತಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹ ವಿಚಾರ, ಅಲ್ಲಿ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಹೋರಾಟ ಮಾಡುತ್ತೆ. ನಿರಂತರವಾಗಿ ನಮ್ಮ ವ್ಯೂವರ್ಸನ್ನು ಕಡಿಮೆ ಮಾಡಿಸಿದ್ರು, ನನ್ನ ರೆವಿನ್ಯೂ ಹಾಳು ಮಾಡಿದ್ರು, 8 ತಿಂಗಳು ಮಾನಸಿಕವಾಗಿ ಕುಗ್ಗಿಸಿದ್ರು. ನಾನು ಈ ಅಕ್ಷರ ಮೀಡಿಯಾ ಚಾನಲನ್ನು ನಂಬಿಕೊಂಡು ಬೇರೆನೆಲ್ಲ ಮಾಡಿಕೊಂಡಿದ್ದೆ, ಎಲ್ಲದಕ್ಕೂ ಕೊಕ್ಕೆ ಹಾಕಿದ್ರೆ ಆದರೂ ಸಹ ಸತ್ಯದ ಪರವಾಗಿ ನಿಂತಿದ್ದೇನೆ. ನನ್ನದು ಒಂದು ಪುಟ್ಟದಾದಂತಹ ಒಂದು ಅಳಿಲು ಸೇವೆ ಇದೆಯಲ್ಲ ಅಂತೇಳಿ ನನಗೆ ಹೆಮ್ಮೆ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.